ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಧರ್ಮಸ್ಥಳದವ್ರ ಅಲ್ಲಿ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘ. ಪ್ರಭಾ ನದಿ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಮಲಪ್ರಭಾನ ಪ್ರವಾಹ ಬರ್ತಾ ಇದೆ. ಅಷ್ಟೊಂದೇನೂ ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ. ಘಟಪ್ರಭಾ ನದಿಗೆ 53 ಕ್ಯೂಸೆಕ್ಸ್ ನೀರಿಗಿಂತಲೂ 53,000 ಕ್ಯೂಸೆಕ್ಸ್ ಹೆಚ್ಚಿನ ನೀರು ಬರುವುದಿಲ್ಲ. ಘಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ
ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ದಯಮಾಡಿ ಜಾನುವಾರುಗಳನ್ನ ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು. ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಾಯ ಸರ್ಕಾರ ತುಂಬಬೇಕು ನಾವು ಕೊಟ್ಟಿದ್ದೇವೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಾಲೂಕಿನ ನಮಗೆ ಸಹಕರಿಸ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣಾ ಘಟಪ್ರಭಾ ದಂಡೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ, ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ನಾವು ದಯಮಾಡಿ ನದಿ ದಂಡೆಯಲ್ಲಿರಲಾರದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜುಗಳಿದ್ದಾವೆ ಅಲ್ಲಿ ನಾವು ತಂಗಬೇಕು. ಹಾಗೆ ಇರ್ತಕ್ಕಂಥ ವಿನಂತಿ. ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ತಾವು ಸಹಕಾರ ಮಾಡಬೇಕಂದ್ರೆ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸನ್ನದ್ಧರಾಗಬೇಕು. ತಾವು ಆ ನದಿ ಪಾತ್ರದಿಂದ ಹೊರಗಡೆ ಬರಬೇಕು. ಆಗಿರ್ತಕ್ಕಂಥ ಬೀಳಗಿ ಶಾಸಕರು ಕಾಡುಕೊಪ್ಪದಲ್ಲಿ ಅವರು ಸ್ಪೀಚ್ ಮಾಡುವಾಗ 2004ನೇ ಇಸ್ವಿಯಲ್ಲಿ 35,000 ವೋಟ್ಗಳನ್ನು ಫೇಕ್ ಮಾಡಿ ಅವರು ಆರಿಸಿ ಬಂದಿದ್ದಾರೆ ಅನ್ನುವಂಥ ಆಪಾದನೆಯನ್ನು ನಿನ್ನೆ ದಿವಸ ಮಾಡಿದ್ದಾರೆ. ಮತ್ತೆಲ್ಲ ಕಡೆನೂ ವೈರಲ್ ಆಗಿದೆ, ಕೆಲವೊಂದು ಪೇಪರ್ದಲ್ಲಿನೂ ಬಂದಿದೆ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, 2004ರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಾನು ಬಿ ಫಾರ್ಮ್ ಸಿಗ್ತಾ ಇದೆಯಲ್ಲೋ ಅಥವಾ ಮುದೋಳು ಸಿಗ್ತದೆ, ಬೀಳಿಗೆ ಸಿಗ್ತಾ ಇದೆಯೋ ಅಥವಾ ಜಮಖಂಡಿ ಸಿಗ್ತಾ ಇದೆಯೋ ಅನ್ನೋಂಥದ್ದು ಏನೂ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಫೇಕ್ ವೋಟರ್ಸ್ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ. ನಾನು 35,000 ವೋಟಿಂದ ಡುಪ್ಲಿಕೇಟ್ ಮಾಡಿದ್ದು ನನ್ನ ಸೋತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು 2008ರಲ್ಲಿ ಮತ್ತೆ ಚುನಾವಣೆ ಬಂತು. ಅವಾಗ ಅವರೆಲ್ಲ ಫೇಕ್ನ ತೆಗೆಸಿದೆ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಅವಾಗ ಸೋತ್ರಲ್ಲ. ಆಮೇಲೆ ಈಗ 2019 ಚುನಾವಣೆಯಲ್ಲಿನೂ ಸಹಿತ 2018 ಚುನಾವಣೆಯಲ್ಲಿಯೂ ಸಹಿತ ಅವ್ರು ಸೋತರು. ಎಲ್ಲ ಕಣ್ಣಿಟ್ಟು ಎಲ್ಲ ಥರ ಫೇಕ್ ತೆಗೆಸಿ ಎಲ್ಲ ಮಾಡಿದ್ದೀವಿ ಅಂತಂದಮೇಲೆ ಆಮೇಲೆ ಯಾಕೆ ಸೋತ್ರಿ ನೀವು? ಅದು ಅಲ್ಲದೆ ಇವತ್ತು 21 ವರ್ಷ ಆಗಿದೆ 2004 ಚುನಾವಣೆ ಮುಗಿದು. ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತಲೆಗೆ ಏನು ಸಂಬಂಧ ಇರದೇ ಇರುವಂಥ ರಾಹುಲ್ ಗಾಂಧಿ ಇವತ್ತು ಫೇಕ್ ವೋಟರ್ಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ, ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ, ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳೂ ಒಳ್ಳೆಯವರು ಇರ್ತಾರೆ, ಅಲ್ಲಿ EV ಮಷಿನ್ಗಳನ್ನು ಸಹಿತ ಚೆನ್ನಾಗಿ ಕೆಲಸ ಮಾಡಿರ್ತವೆ. ಇವತ್ತು 2023ರಲ್ಲಿ 136 ಸೀಟ್ ಕಾಂಗ್ರೆಸ್ನವ್ರು ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು, ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ರು, ಅವಾಗ EV ಮಷಿನ್ಗಳು ಚೆನ್ನಾಗಿತ್ತು. ಅದೇ 2024ರ ಲೋಕಸಭಾ ಚುನಾವಣೆ ಬಂದಾಗ ಅವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋಂಥದ್ದನ್ನು ಆಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಮಹಾರಾಷ್ಟ್ರದಲ್ಲಿನೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ EV ಮಷಿನ್ ಸರಿ ಇಲ್ಲ, ಅಲ್ಲಿ ಡುಪ್ಲಿಕೇಟ್ ಮಾಡಿದ್ದಾರೆ ಅನ್ನುವಂಥದ್ದು, ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ಸಿನ ಜಾನಮಾಯ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.